ಮುಂದೆ ಬಾ ನೋಡಪ್ಪ. ನನ್ನ ಹೆಸರು ನಿಶಾಂತ್ ಅಂತ. ಸೋಮೇಗೌಡ. ಈ ಹೋರಿಕರ ಯಾರ್ದು? ಸರ್ ನಮ್ದು. ನಿಮ್ದೆ? ನೀವೆಲ್ಲ ಒಂದೇ ಮನೆಯವರು? ಈ ಹೋರಿಕರಿನ ಬಗ್ಗೆ ಹೇಳಿ. ಮೊದಲು ನಿಮ್ ಬಗ್ಗೆ ತಿಳಿಸಿ. ಏನ್ ಮಾಡ್ತಿದ್ದೀರಾ ನೀವೆಲ್ಲ? ನಾವೆಲ್ಲ ಸ್ಕೂಲ್ ಹೋಗ್ತಿದೀವಿ ಅಣ್ಣ. ನಾನು 8th ಸ್ಟ್ಯಾಂಡರ್ಡ್. ನನ್ನ ತಮ್ಮ 4th ಸ್ಟ್ಯಾಂಡರ್ಡ್. ಇವನು 5th ಸ್ಟ್ಯಾಂಡರ್ಡ್. ಎಲ್ಲ ಇನ್ನ ನಿಮ್ಗೂ ಇದ್ರ ಮೇಲೆ ಕ್ರೇಜ್ ಜಾಸ್ತಿನ? ಈ ಮುಂದೆನೂ ಸಾಕ್ತೀರಾ ಇಲ್ಲ ಈಗ? ಮುಂದೆನೂ ಸಾಕ್ತೀವಿ. ಎಲ್ಲ ಕಾಲೇಜ್ ಹೋದ್ಮೇಲೆ ಬಿಟ್ಬಿಡ್ತಾರೆ, ಮತ್ತೆ ಈಗ ಶೋಕಿಗಳು ಕಲ್ತ್ಕೊಂಡು? ಇಲ್ಲ ಸಾಕ್ತೀವಿ. ನಿಮ್ ತಾತನ ಹೆಸರೇನು? ನಮ್ ತಾತನ ಹೆಸರು ಸೋಮೇಗೌಡ ಅಂತ. ಓಡಿ ಸ್ವಾಮಿ. ಸೋಮಣ್ಣ ಅಂದ್ರೆ ಅವರು? ನಿಮ್ಮ ಹತ್ರ ಟೋಟಲ್ ಎಷ್ಟು ಹೋರಿಗಳು? ನಮ್ಮ ಹತ್ರ 2 ಹೋರಿಗಳ ಅಲ್ಲಿ 2 ಅವೆ ಅಣ್ಣ. 2 ಹೋರಿ ದೊಡ್ಡೋರಿ, ಇದೊಂದು ಕರ. ಸೀಮೆ ಹೋರಿ ಐತೆ ಅಣ್ಣ. 15 ಹಸ ಅವೆ. 5 ಹಸ ಕೊಟ್ಬಿಟ್ರಿ. ಈಗ 10 ಹಸ ಐತೆ. ಎಲ್ಲ ಹೋರಿಗಳು ಅವೆ, ಹಸನು ಅವೆ, ಕರಗಳು ಅವೆ. ಈ ಹೋರಿಕರಿನ ಬಗ್ಗೆ ಹೇಳಿ. ವಯಸ್ಸೇನು ಅಣ್ಣ? ವಯಸ್ಸು ಹಾಲಲ್ಲು ಅಣ್ಣ. ಇನ್ನ 2 ತಿಂಗಳಾಯ್ತು ಬಿಟ್ಟಿ ಹಾಲಲ್ಲು. ಹಾಲು ಕುಡಿದ್ಬಿಟ್ಟು 2 ತಿಂಗಳಾಗಲ್ಲ? ಹಾಲಲ್ಲಿ ಇನ್ನ 2 ಹುಟ್ಟಿಲ್ಲ. ಹಾಲಲ್ಲು ತುಂಬಾ ಒಳ್ಳೆ ಬೆಳವಣಿಗೆ ಐತಲ್ಲ. ಇದು ನೆಕ್ಸ್ಟ್ ಎತ್ತಕ್ ಮಾಡ್ತೀರಾ ಅಥವಾ ಹೋರಿಗೆ ಮಾಡ್ತೀರಾ? ಬಿತ್ತನೆ ಹೋರಿಗೆ. ನೆಕ್ಸ್ಟ್ ಆ ದೊಡ್ಡ ಹೋರಿಗಳಾದ್ಮೇಲೆ ಅದನ್ನ ಕೊಟ್ಬಿಟ್ರೆ ಮಾಡಿಕೊಳ್ತಾರೆ. ಏನ್ ಕೊಡ್ತೀರಾ ಮೇವು ಇದಕ್ಕೆಲ್ಲ? ಅಣ್ಣ ಅದಕ್ಕೆ ಚಕ್ಕೆ ಬೂಸ, ಹಿಂಡಿ ಬೂಸ, ಉಳ್ಳಿ ಒಟ್ಟು ಕೊಡ್ತೀವಿ. ಜೋಳದ ಕಡ್ಡಿ, ಸೀಮೆ ಹುಲ್ಲು ಎಲ್ಲ ಬಿಸಿನ ಹೊಡೆದ್ ಕೊಡ್ತೀವಿ. ಸೀಸನ್ ಅಲ್ಲಿ ಸೀಮೆಗಳೆಲ್ಲ ಏನ್ ಚಾರ್ಜ್ ಮಾಡಿದ್ರಿ ನೀವು ಹೋರಿ ಬಿಡಕ್ಕೆ? ಹೋರಿ ಬಿಡಕ್ಕೆ ಅಣ್ಣ 500 ರೂಪಾಯಿ. ಒಂದೊಂದ್ಸತಿ ಒಬ್ಬೊಬ್ರು ದೂರದಿಂದ ಬಂದಿರ್ತಾರೆ, ಬೆಂಗಳೂರವರು. ಅವ್ರ ಹತ್ರ 100-150 ಏನಾರ ಇದ್ರೆ ಕೊಟ್ಟು ಕಳಿಸ್ತಾರೆ ಅಷ್ಟೇ ಅಣ್ಣ. ಜಾಸ್ತಿ ಏನ್ ಬೇಕಾಗಿಲ್ಲ. ಒಂದ್ಸತಿ ಹೋರಿ ಉಡಿಸ್ತಾರ ನಿಲ್ಲಲ್ಲ ಅಂದ್ರೆ ಬರ್ತಾರಲ್ಲ 6 ಮತ್ತು 300 ರೂಪಾಯಿ. ಸರಿ ಅಣ್ಣ. ಒಂದೊಂದು ಹೋರಿ ಕಟ್ರೆ 5 ಹೋರಿ ಆಯ್ತವೆ. ನೀವು 3 ಜನ ಇನ್ನಿಬ್ರು ಇದ್ದೀರಲ್ಲ? ಒಟ್ಟು 5 ಜನ 5 ಹೋರಿ ಕಟ್ರೆ. ನನ್ ಕ್ಲಾಸ್ ಒಬ್ಬ ನಿತಿನ್ ಅಂತ, ಅವನು ಹಾಸ್ಟೆಲ್ ಇರ್ತಾನೆ. ಅವಾಗ ಇನ್ಯಾವ ಇದಾವ ಈ ಜಾತಿಲಿ? ಇದು ಬಿಟ್ಟು ಇದು ನಮ್ಮ ಸ್ವಾಮಿ ಅಣ್ಣ ಅಂತ, ಅವ್ರ ಊರ್ಗ್ ಹೊಂಟೋದ್ರು. ಅವ್ರ ಮಗ ಅವ್ರು ಕೂತವ್ರೆ, ಚಿನ್ನೋಣ ಅಂತ. ದೈಕರಿನ ಬಗ್ಗೆ ಹೇಳಿ. ಈ ಕರ ನಮ್ಮ ಸೋಮಪುರ ಸ್ನೇಹಿತರು ಅಣ್ಣ, ಸ್ವಾಮಿಣ್ಣ ಅಂತ. ಸ್ವಾಮಿಣ್ಣ ಅಂತ ಮಾರಕ್ ಬಂದಿದ್ರು. ವ್ಯಾಪಾರ ಆಗೈತೆ. ಹೋಲ್ಕರ ಅಣ್ಣ. 52 ನಾವು ಎಲ್ಲ ಮಾತಾಡಿ 50. ಬಿತ್ತನೆ ಗೊತ್ತಾಗ ಸ್ವಲ್ಪ ಮೇಯಿಸ್ಬೇಕು. ಬೇಗ ಬೆಳೀತದೆ. ಆಕರಿಗಿಂತ ಹೆಚ್ಚಾಯ್ತದೆ ನಾನು. ಇದು ಮೇಯಿಸಿದ್ರೆ ಚೆನ್ನಾಗಿ ತಿಂಡಿ ಹಿಂಡಿ ಬೂಸ ಎಲ್ಲ ಕೊಟ್ಟಿ ಇನ್ನೂ ಚೆನ್ನಾಗ್ ಬರುತ್ತೆ. ಎಲ್ಲಿ ವ್ಯಾಪಾರ ಆಯ್ತು ಗೊತ್ತಾ? ಗೊತ್ತಿಲ್ಲ. ಅಡ್ರೆಸ್ ಗೊತ್ತಿಲ್ಲ. ವ್ಯಾಪಾರ ಆಯ್ತು.
ಜಾತ್ರೆ ಹೆಂಗ್ ಕಟ್ಟೈತಿ ಈ ಸಲ? ಚೆನ್ನಾಗ್ ಕಟ್ಟೈತಣ್ಣ. ನಾವು ಇಲ್ಲೇ ನೋಡ್ಕೊಂಡ್ ಬಂದು ಯಾವ್ದು ಬಿತ್ತನೆಯವ್ರಿಗೆ ಕಾಣಿಸ್ಲಿಲ್ಲ ಅಂದ್ಕೊಂಡು ಆಮೇಲೆ ಅಲ್ಲೋಗ್ ನೋಡೋದ್ಮೇಲೆ ಗೊತ್ತಾಯ್ತು ಚೆನ್ನಾಗೈತಣ್ಣ. ಇಂತ ಇವಾಗೆಲ್ಲ ಚೆನ್ನಾಗ್ ಕಟ್ತಾವ್ರ. ಚೆನ್ನಾಗ್ ಕಟ್ತಾರ ಅಣ್ಣ. ನಿಮ್ಮಂತವ್ರನ್ನ ಉಳಿಸ್ಬೇಕು. ಹಾ ಅಣ್ಣ. ಮುಂದಕ್ಕೂವೆ. ಅವಾಗ ನಿಮ್ ಜಾತಿ ಹೆಸರು ಉಳಿತವೆ, ದನಗಳು ಉಳಿತವೆ, ಎಲ್ಲ ಉಳಿತವೆ. ತುಂಬಾ ಖುಷಿ ಆಯ್ತದೆ ಎಲ್ಲ ಹುಡುಗರುಗಳು ಹಿಂಗೆ ಉಳಿಸಕ್ಕೆ, ಹಿಂಗೆ ಉಳಿಸಿ ಒಟ್ನಲ್ಲಿ. ಈ ಕಟ್ಸ್ಗಳ ಬಗ್ಗೆ ಹೇಳು. ಇವಕ್ಕೆ ಏನ್ ವಯಸ್ಸಾಗೈತಿ? ಇದಕ್ಕೆ ಹಾಲಲ್ಲಿ ಕರುಗಳು ಎಲ್ಲ ಆಗಿಲ್ಲ, ಜೋಡಿ ಕಟ್ಸಿ. ಇಲ್ಲಿ ಕಾಂಪಿಟೇಷನ್ ಬಂದಿದ್ರೆ ಅದು ಸೇಲ್ ಕಾಂಪಿಟೇಷನ್. ಇಲ್ಲಿ ವ್ಯಾಪಾರ ಏನ್ ಹೇಳ್ತಿದ್ದೀರಾ? ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಅಂದ್ರೆ ಶೋಕಿಗೆ ಸುಮ್ಮನೆ. ಇವಕ್ಕೆಲ್ಲ ಏನೇನ್ ಮೇವು ಹಾಕ್ತೀರ ನೀವು? ಅದೇ ಅಣ್ಣ ಮೇವು ಎಲ್ಲ ನಾವು ಬಾಡಿ ತಕ್ಕನ ಕೊಡ್ತೀರಾ? ಸಣ್ಣವಾದ್ರೆ ಸ್ವಲ್ಪ ಕಮ್ಮಿ ಕೊಡ್ತೀರಾ, ದಪ್ಪವಾದ್ರೆ ಜಾಸ್ತಿ? ನೀರು ನೀರು ಹಂಗೆ ಕೊಟ್ಟಿರೋದು. ಎಲ್ಲ ಇನ್ನ ಏನು ಒಂದು ವರ್ಷದ ಮೇಲೆ ಒಂದ್ 2 ತಿಂಗಳು ಬರ ಅಷ್ಟೇ, ಏನ್ ಜಾಸ್ತಿ ವಯಸ್ಸಾಗಿಲ್ಲ. ಸೊಪ್ಪು ಅಂತ ಓಡಾಡೋರೆ ಹುಡುಗರು ಹಸು ಪರಿಷದ ಓಡಾಡ್ತಾರೆ. ಚಾಳುದ ಅವಕಂತ ಬಿಡು, ಅವ್ ಹೇಳ್ಕೋಕು.